ಈಗ ಒಂದು ಕಾಯ್ದೆಯನ್ನ ಮಂಡನೆ ಮಾಡಿದ್ದಾರೆ ಸರ್, ಇದು ಉಗ್ರ ಭಾಷಣ, ದ್ವೇಷ ಭಾಷಣ, ಅದಕ್ಕೆ ತಾವು ಅಡ್ಡಿ ಮಾಡಿದ್ದೀರಿ. ಅದ್ರ ಬಗ್ಗೆ ಚರ್ಚೆನೂ ಕೂಡ ಇನ್ನೂ ಆಗಿಲ್ಲ. ಸೊ ಈ ದ್ವೇಷ ಭಾಷಣ ಅನ್ನೋದು ಒಳ್ಳೇದಲ್ವಾ ಸರ್? ದ್ವೇಷ ಭಾಷಣ ಅವ್ರನ್ನ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೋದು ಒಳ್ಳೇದನ್ಸುತ್ತಾ, ಅಥವಾ ಇದ್ರ ಹಿಂದೆ ಏನಾದ್ರು ಪೊಲಿಟಿಕಲ್ ಅಜೆಂಡಾ ಇದೆ, ಅಥವಾ ಬಿಜೆಪಿ ವಿರೋಧಿಯಾದಂತಹ ಒಂದು ಕಾಯ್ದೆ ಅಂತ ತಮ್ಗನ್ಸುತ್ತಾ? ಅಲ್ಲಮ್ಮ, ಇವಾಗ ಗನ್ನಿರೋದು ಒಳ್ಳೇದೇ, ಅದು ಮನೆಯವ್ರನ್ನೇ ಸುಟ್ಬಿಟ್ರೆ ಗನ್ನಿರೋದು ವಿರೋಧಿಗಳನ್ನ ಸುಡಕ್ಕೆ, ಯಾರು ದೇಶದ್ರೋಹಿಗಳು ಅಂಥವ್ರನ್ನ ಇರೋಕ್ಕೆ. ನೀವು ಇದು ಬಿಲ್ಲು ಏನು ಬರ್ತಾ ಇದೆ, ನಾಳೆ ರಾಜಕೀಯವಾಗಿ ನೀವು ಉಪಯೋಗ ಮಾಡ್ಕೊಂಡ್ರೆ, ರಾಜಕೀಯವಾಗಿ ಇದು ಮಾಧ್ಯಮಕ್ಕೂ ದೊಡ್ಡ ಹೊಡೆತ ಆಗ್ತದೆ. ಇವಾಗ ಯಾರೋ ಮಾತಾಡಿದ್ರು, ಅದನ್ನು ನೀವು ಬಿತ್ತರ ಮಾಡಿದ್ರಿ, ನಿಮ್ಮೆಲ್ಲೂ ಕೇಸ್ ಆಗುತ್ತೆ. ಅದು 8 ವರ್ಷ 4 ವರ್ಷ ಎಲ್ಲ ಜೈಲು ಶಿಕ್ಷೆ ಅಂತ ಹಾಕಿದ್ದಾರೆ. ಈಗ ಇರೋ ಕಾನೂನೇ ಬೇಕಾದಷ್ಟಿದೆ. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಈ ಶಕ್ತಿ ಇದ್ದರೆ ಇರೋ ಕಾನೂನುಗಳೇ ಬೇಕಾದಷ್ಟಿದೆ. ಈಗ ಮೊನ್ನೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ BJPಯವರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕಿದ್ರು ಅಂತ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಇರೋ ಕಾನೂನು ಬೇಕಾದಷ್ಟಿದೆ. ಹೊಸ ಕಾನೂನು ತಂದು ಟಾರ್ಚರ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಪ್ರಜಾಪ್ರಭುತ್ವ. ತಪ್ಪು ಮಾಡೋಕ್ಕೆ ಶಿಕ್ಷೆ ಕೊಡೋಕ್ಕೆ ಕೋರ್ಟ್ಗಳಿದೆ. ಈಗಿರೋ ಕಾನೂನುಗಳೇ ಸಾಕು. ಇದನ್ನು ಪೊಲಿಟಿಕಲ್ ರೈವಲ್ರಿನ ಮಟ್ಟ ಹಾಕೋಕ್ಕೆ ಉಪಯೋಗ ಮಾಡುವಂಥ ಕಾಯ್ದೆ ಅಂತ ಅನಿಸುತ್ತೆ. ಮತ್ತೆ ಏನ್ ಮಾಡ್ತೀರಿ ಸರ್ ಇದ್ರ ವಿರುದ್ಧ? ಹೆಂಗೆ ನೀವು ಚರ್ಚೆ ಮಾಡ್ತೀರಾ, ಅಥವಾ ನೀವು ಏನಾದ್ರೂ ಪ್ರತಿಭಟನೆ ಮಾಡಿ ನೀವು ವಾಕೌಟ್ ಆದ್ರೆ ಸರ್ ಅವ್ರಿಗೆ ನಂಬರ್ಸ್ ಇದೆ, ಅವ್ರು ಅದನ್ನ ಬಿಲ್ ಪಾಸ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಏನ್ ಮಾಡ್ತೀರಿ? ವಾಕೌಟ್ ಮಾಡಿದ್ರು ಮಾಡ್ಕಂತಾರೆ, ಧರಣಿ ಮಾಡಿದ್ರು ಮಾಡ್ತಾರೆ. ಅಟ್ಲೀಸ್ಟ್ ಚರ್ಚೆ ಮಾಡಿ ಹೇಗಿರ್ಬೇಕು ಈ ಕಾನೂನುಗಳು ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾದ ಚರ್ಚೆ ನಡೆದು ಕಾನೂನುಗಳನ್ನು ಯಾವ ರೀತಿ ತರಬೇಕು ಅಂತ ತಾವು ಕೂಡ ಅದಕ್ಕೆ ಒಂದಿಷ್ಟು ಪೂರಕವಾದಂತಹ ಅಭಿಪ್ರಾಯಗಳನ್ನ ಕೊಟ್ರೆ ಸರ್ ಒಂದು ಕಾನೂನು ಸರಿಯಾದ ರೀತಿಯಲ್ಲಿ ಬರುತ್ತೆ. ಯಾಕಂದ್ರೆ ಅದ್ರ ಬಗ್ಗೆ ಭಯ ಇದೆ ಸರ್ ಜನರಿಗೆ. ಹಿಂದೆ ಒಂದು ಕಾನೂನು ಬಂದಿತ್ತು, ಈ ಸಭೆಗಳು ಮಾಡಿದಾಗ ಏನಾದ್ರು ಪೆಂಡಾಲ್ ಬಿಟ್ಟು ಸತ್ತರೆ ಯಾರಾದ್ರು, ಅದು ಯಾರು ಅರೇಂಜ್ ಮಾಡಿರ್ತಾರೋ ಅವ್ರು ಜೈಲ್ಗೆ ಹಾಕ್ಬೇಕು ಅಂತ. ಆ ಬಿಲ್ನ ಸ್ಟಾಪ್ ಮಾಡಿಸ್ತೀವಿ ನಾವು. ಹೇಳಿದ್ರಿ, ನಾಳೆ ಸಿದ್ದರಾಮಯ್ಯನವ್ರು ಒಂದು ಸಭೆ ಮಾಡ್ತಾರೆ, ಯಾವುದೋ ಪೆಂಡಾಲ್ ಬಿದ್ದೋಯ್ತು, ಸಿದ್ದರಾಮಯ್ಯನವ್ರು ಜೈಲ್ಗೆ ಹಾಕ್ತೀರಾ ಅಂತ ಕೇಳಿದ್ರಿ ನಾವು. ಅದಕ್ಕೆ ಬಿಲ್ ಪೆಂಡಿಂಗ್ ಇದೆ, ಇದು ಪೆಂಡಿಂಗ್ ಇದೆ. ಅದು ಸಮಿತಿ ನೇಮಕ ಮಾಡಿದ್ದಾರೆ. ನಾಳೆನೂ ಕೂಡ ಇದಕ್ಕೊಂದು ಸಮಿತಿ ನೇಮಕ ಮಾಡಬೇಕು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಚರ್ಚೆ ಆಗಲಿ. ಇವತ್ತು ನೀವು ಇರ್ತೀರಪ್ಪ, ಇನ್ನೊಂದು 2 ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ತೊಲಗೋಗ್ತತೆ. ಆಮೇಲೆ ಏನು ಕತೆ? ಆಮೇಲೆ ನೀವು ಬರ್ತೀರಿ, ನೀವು ಯೂಸ್ ಸೇಮ್ ಅದೇ. ಅಂದರೆ ಪೊಲಿಟಿಕಲ್ ರೈವಲ್ರಿನ ಮಟ್ಟ ಹಾಕೋಕ್ಕೆ ಯೂಸ್ ಮಾಡೋದು. ಅದರಿಂದ ಯಾರಿಗೂ ಒಳ್ಳೇದಲ್ಲ, ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಒಳ್ಳೇದಲ್ಲ ಅನ್ನೋದು ತಿಳಿ ಹೇಳ್ತೀರಿ. ನನ್ನ ತಿಳಿದ ಪ್ರಕಾರ ಇದನ್ನು ಸದನ ಸಮಿತಿಗೆ ಒಪ್ಪಿಸಿ ಅಲ್ಲಿ ಚರ್ಚೆ ಆಗಿ ಆಮೇಲೆ ಇದ್ರ ಚರ್ಚೆಗೆ ಬರಲಿ ಅನ್ನೋ ಮಾತನ್ನು ಕೂಡ ನಾನು ಹೇಳ್ತೀನಿ. ಸರ್ ಈಗ ಕೊನೆ ಪ್ರಶ್ನೆ ಸರ್, ಆರ್ ಅಶೋಕ್ ಅವರನ್ನ ಉಪಮುಖ್ಯಮಂತ್ರಿಯಾಗಿ ನೋಡಿದೀವಿ ಮತ್ತು ಹಲವಾರು ಸಚಿವ ಸ್ಥಾನಗಳನ್ನು ತಾವು ಅಲಂಕರಿಸಿದ್ರಿ. ತಮ್ಗೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇಲ್ವಾ ಸರ್? ಅಲ್ಲಮ್ಮ, ಯಾರಿಗಿರಲ್ಲ ಹೇಳಿ? ಎಲ್ಲರಿಗೂ ಇದ್ದೇ ಇರ್ತೈತೆ. MLA ಅದೊಂದು ಮಂತ್ರಿ ಆಗಬೇಕು, ಮಂತ್ರಿ ಆದರೂ ಮುಖ್ಯಮಂತ್ರಿ, ಇದು ಇದ್ದೇ ಇರ್ತೈತೆ ಸಾಮಾನ್ಯ. ನನಗೂ ನನ್ನ ಪಾರ್ಟಿಯಲ್ಲಿ ನನಗೆ MLA ಮಾಡಿದ್ದಾರೆ, 7 ಬಾರಿ ಗೆದ್ದಿದ್ದೀನಿ, ಕಂಟಿನ್ಯೂಸ್ ಆಗಿ ಗೆದ್ದಿದ್ದೀನಿ. ಉಪಮುಖ್ಯಮಂತ್ರಿ ಮಾಡಿದ್ದಾರೆ, ಇವತ್ತು ಅಪೋಸಿಷನ್ ಲೀಡರ್ ಮಾಡಿದ್ದಾರೆ. ನನಗೆ ಇವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿದರು ನನಗೆ, ನಡ್ಡಾ ಅವರು. ನಾನು ಆಗುವಾಗ ನಿನ್ನ ಅಪೋಸಿಷನ್ ಲೀಡರ್ ಮಾಡ್ತಾ ಇದ್ದೀರಪ್ಪ ಅಂತ ನನಗೆ 1 ವಾರಕ್ಕೆ ಮುಂಚೆನೇ ಹೇಳಿದರು ನನಗೆ. ಅದರಿಂದ ಸೂಕ್ತ ಸಂದರ್ಭ ಬಂದಾಗ ನಮ್ಮ ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ತೆಗೆದುಕೊಳ್ತಾರೋ, ನಮ್ದೊಂದು ರಾಷ್ಟ್ರೀಯ ಪಕ್ಷ ಆ ಸಂದರ್ಭಕ್ಕೆ ಬೇಡಿಕೆ ಇಡಂಗಿಲ್ವಾ ಸರ್ ನಿಮ್ ಪಕ್ಷದಲ್ಲಿ? ಅಲ್ಲ, ನನ್ನ ಮಾಡಿ ಅಂತ ಬೇಡಿಕೆ ಇಡಂಗಿಲ್ವಾ ನಿಮ್ ಪಕ್ಷದಲ್ಲಿ? ನೋಡಿ ಸತೀಶ್ ಜಾರಕಿಹೊಳಿ ಅವರು 2028ಕ್ಕೆ, ಈಗಂತೂ ನಾ ಕೇಳಲ್ಲ, 2028ಕ್ಕೆ ಕೇಳ್ತೀನಿ, ಅವಾಗ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಅಯ್ಯೋ, ಅವ್ರು ಕೇಳ್ಗಣ್ಲಿ ಕಾಂಗ್ರೆಸ್ ಅಲ್ಲಿ. ಹಂಗೆ ನಿಮ್ ಪಕ್ಷದಲ್ಲಿ ಇಲ್ವಾ ಸರ್? ನಮ್ಮ ಪಾರ್ಟಿ ಒಂಥರ ಕೇಡರ್ ಪಾರ್ಟಿ. ಕೇಡರ್ ಪಾರ್ಟಿ. ನಮ್ಮ ಪಾರ್ಟಿಯಲ್ಲಿ ಒಂದು ಶಿಸ್ತಿದೆ, ಒಂದು ನೀತಿ ನಿಯಮ ಇದೆ. ಆ ನೀತಿ ನಿಯಮದ ಪ್ರಕಾರ ಆಗುತ್ತೆ. ಇಷ್ಟೆಲ್ಲ ನನಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಪಾರ್ಟಿ ಅಂದ್ರೆ, ಮುಂದೇನು ಅವಕಾಶ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ನಮ್ಮ ಸರ್ಕಾರ ಗ್ಯಾರಂಟಿ ಬಂದೇ ಬರ್ತದೆ, 100% ಬರ್ತದೆ. ನಮ್ಮದು ಮತ್ತು JDS ಸಮ್ಮಿಶ್ರ ಸರ್ಕಾರ, BJP ನೇತೃತ್ವದ JDS ಸರ್ಕಾರ ಬಂದೇ ಬರ್ತೈತೆ. ಆ ಬಂದಾಗ ನೋಡೋಣ. ಎಲ್ಲರೂ ಪ್ರಯತ್ನ ಮಾಡ್ತಾರೆ, ನಾವು ಪ್ರಯತ್ನ ಮಾಡ್ತೀರಿ. ಅಲ್ಟಿಮೇಟ್ ನಮ್ಮ ಪಾರ್ಟಿ
ಏನು ತೀರ್ಮಾನ ತೆಗೆದುಕೊಳ್ಳೋದು ಅದಕ್ಕೆ ನಾವು ಬದ್ಧ ಇದ್ದೇ ಇರ್ತೀರಿ. ನಮ್ಮ ಕಣಕಣದಲ್ಲೂ BJP ಇರೋದ್ರಿಂದ, ಹಿಂದುತ್ವ ಇರೋದ್ರಿಂದ ನಾವು ಪಾರ್ಟಿಯ ಒಂದು ಗೈಡ್ಲೈನ್ಸಲ್ಲಿ ಹೋಗಬೇಕಾಗ್ತೈತೆ. ನೋಡೋಣ. ಇನ್ನೊಂದು ಬೇಡಿಕೆ ಸರ್, ಪದವೀಧರರು ಇವತ್ತು ಪ್ರತಿಭಟನೆಗೆ ಅವಕಾಶ ಕೇಳಿದ್ರು ಸರ್. 2.5 ವರ್ಷದಿಂದ ಯಾವ ನೇಮಕಾತಿಗಳು ನಡೀತಾ ಇಲ್ಲ, ಹೊಸ ಕಾಲ್ಫಾರ್ಮ್ಗಳಾಗ್ತಾ ಇಲ್ಲ, ಡೇಟ್ ಬಾರ್ ಆಗ್ತಾ ಇದೆ, ಎಕ್ಸ್ಟೆನ್ಷನ್ ಕೊಡ್ತಾ ಇಲ್ಲ ವಯೋಮತಿದು. ಬಹಳಷ್ಟು ಜನ ಪದವೀಧರರು ಇವತ್ತು ನಾಳೆ 3 ಲಕ್ಷಕ್ಕೆ ಹೆಚ್ಚು ಜನ ಇಲ್ಲಿ ನಿರುದ್ಯೋಗಿ ಯುವಕರು ಪ್ರತಿಭಟನೆಗೆ ಅವಕಾಶ ಕೇಳಿದ್ರು, ಆದ್ರೆ ಅವಕಾಶ ಕೊಟ್ಟಿಲ್ಲ. ತಾವು ವಿಪಕ್ಷ ನಾಯಕರಾಗಿ ಅವರ ದನಿಯಾಗಿ ಮಾತಾಡಬೇಕು ಸರ್. ಬಹಳಷ್ಟು ಜನ ಈ ನಾಡಿನ ಭವಿಷ್ಯ ನಿರ್ಧರಿಸುವಂತಹ ಪದವೀಧರರು ಕಾಯ್ತಾ ಇದ್ದಾರೆ. ಅವ್ರು ನನಗೆ ಹೇಳಿದ್ದಾರೆ, ಮೇಡಮ್ ಆರ್ ಅಶೋಕ್ ಅವ್ರು ಸಿಕ್ಕರೆ ಅವ್ರಿಗೆ ಈ ಮಾತನ್ನ ಹೇಳಿ ಅಂತ. ದಯವಿಟ್ಟು 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 ಅವ್ರ ಪರವಾಗಿ ನೀವು ವಾಯ್ಸ್ ರೇಸ್ ಮಾಡಲೇಬೇಕು. ನನ್ನ ಹತ್ರನೂ ಬಂದಿದ್ರು ಅವರು, ಈ ಪೊಲೀಸವರು ಅವರಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ, ಇವರು 2,000 ಅಂದ್ರಂತೆ, ಅವರು ಇಂಟೆಲಿಜೆನ್ಸ್ ಪ್ರಕಾರ ನೀವು 20,000 ಬರ್ತೀರಾ, ನಾವು ಕೊಡಲ್ಲ ಅಂತ ಹೇಳಿದ್ದಾರೆ. ನಾನು ಪೊಲೀಸ್ ಶೇಮ್ ಅಲ್ವಾ ಅಧಿಕಾರಿ ಸರ್? 20,000 ಜನ ಯುವಕರು ನಿರುದ್ಯೋಗಿಗಳ ಬೀದಿ ಅಲಾದಾಡ್ತಿದ್ದಾರೆ ಅಂದ್ರೆ ಶೇಮ್ ಅಲ್ವಾ ಸರ್ ನಮ್ಗಿದು? ಅಲ್ಲ, ಈಗ ರಾಹುಲ್ ಗಾಂಧಿ ಬಂದು ಹೇಳ್ಬಿಟ್ಟು ಹೋದ್ರು ಪಾದಯಾತ್ರೆ ಮಾಡೋವಾಗ, ಎಲ್ಲ ಗೌರ್ಮೆಂಟ್ ಜಾಬ್ನ ತುಂಬಿಡ್ತೀರಿ ಅಂತ. ಒಂದು ತುಂಬಕ್ಕಾಗ್ಲಿಲ್ಲ ಇವ್ರ ಹೊತ್ತಿಗೆ. ಏನ್ ಕೇಳಿದ್ರು ಮೀಸಲಾತಿ ಅದು ಇದು ಅಂತ ಹೇಳ್ಕೊಂತ ಇದ್ದಾರೆ. ಉತ್ತರ ಕರ್ನಾಟಕದ ತುಂಬ್ತಾ ಇಲ್ಲ. ಅದನ್ನು ಜೆ ತಂದಿದ್ದೀನಿ ಅಂತ ಮೀಸೆ ತಿರುಗುತ್ತಾರೆ. ಆ ಜೆ ತಂದು ಅದರಲ್ಲೂ ತುಂಬಿಲ್ಲ ಇನ್ನ. ಅಂದ್ರೆ ಈ ಸರ್ಕಾರದಲ್ಲಿ ತಪ್ಪೇನು ಇಲ್ಲ. ಸರ್ಕಾರದಲ್ಲಿ ಏನು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಪಾಪ ಹಣ ಇಲ್ಲ ಅವ್ರ ಹತ್ರ, ಪಾಪ ರಾವಟಿದ್ದಾರೆ. ಇನ್ನು ಭಿಕ್ಷೆ ಬೇಡೋದು ಒಂದೇ ಸ್ಥಿತಿ. ದುಡ್ಡೇ ಇಲ್ಲ ಅಂದ್ರೆ ನೇಮಕಾತಿ ಮಾಡಿ ಸಂಬಳ ಎಲ್ಲಿಂದ ಕೊಡ್ತಾರೆ? ಆ ಪರಿಸ್ಥಿತಿ ಇವತ್ತು. ಅದರಿಂದ ನಾವು ಆ ಯಾರು ವಿದ್ಯಾರ್ಥಿಗಳಿದಾರೋ ಅವ್ರ ಪರವಾಗಿದ್ದಾರೆ. ನಾನು ಅಸೆಂಬ್ಲಿಯಲ್ಲಿ ನೋಡೋಣ ಸನ್ನಿವೇಶಗಳು ಯಾಕೆ ಕ್ರಿಯೇಟ್ ಆಗುತ್ತೋ, ಈ ವಿದ್ಯಾರ್ಥಿಗಳು ಈ ಅಪಾಯಿಂಟ್ಮೆಂಟು ಇವೆಲ್ಲ ಬಂದಾಗ 100ಕ್ಕೆ 100% ಈ ವಿಚಾರವನ್ನು ನಾನು ಪ್ರಸ್ತಾವ ಮಾಡ್ತೀನಿ. ಈಗಾಗಲೇ ನಮ್ಮ ಸಹ ಸದಸ್ಯರು ಇದನ್ನು ಪ್ರಸ್ತಾವ ಮಾಡಿದ್ದಾರೆ. ನಮ್ಮ ಬೆಲ್ಲದವರು ಏನೋ ಪ್ರಸ್ತಾವ ಮಾಡಿದ್ರು ಇದನ್ನು. ಸೊ ನಾನು ಮಾಡಬೇಕು. ನಾನು ಕೂಡ ರಿಪ್ಲೈ ಮಾಡುವಂಥ ಸಂದರ್ಭ ಯಾವುದನ್ನು ನೋಡಿ ಆ ಸಂದರ್ಭ ಬಂದೇ ಬರುತ್ತೆ. 100ಕ್ಕೆ 100% ಅವ್ರ ಪರವಾಗಿ ನಾನು ಕೂಡ ತಾವು ಹೇಳಿದ್ದೀರ ಧ್ವನಿಯನ್ನು ಎತ್ತುತ್ತೀನಿ. ಸರ್, ಇದು ಲಾಸ್ಟ್ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ಅವರು ಸರ್, ಈ ನನಗನ್ಸಿದ ಮಟ್ಟಿಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅತ್ಯಂತ ಹೆಚ್ಚು ಮಾರ್ಕ್ಸ್ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇರಬೇಕು. ಯಾಕಂದ್ರೆ ಅವರಂತಹ ಆಕ್ಟಿವ್ ಮಿನಿಸ್ಟರ್ಸ್ ಯಾರು ಇಲ್ಲ, ಪ್ರತಿದಿನ ಸುದ್ದಿಯಲ್ಲಿ ಇರ್ತಾರೆ ಸರ್ ಅವರು. ಸುದ್ದಿಯಲ್ಲಿದ್ರೆ ಬಂದಲ್ಲಮ್ಮ, ಫಸ್ಟು ನಿಮ್ಮ ಮನೆಯೇ ಸರಿ ಮಾಡ್ಕೋಬೇಕು, ಬೇರೆಯವ್ರ ಮನೆ ಸರಿ ಮಾಡೋದಿಲ್ಲ. ನಾನು ಅವ್ರ ಪ್ರೋಗ್ರೆಸ್ ಕಾರ್ಡ್ ಇವತ್ತು ಅಸೆಂಬ್ಲಿಯಲ್ಲಿ ಬಿಡುಗಡೆ ಮಾಡಿ 14 ಮಾರ್ಕ್ಸ್ ಬಂದ. 14 100ಕ್ಕೆ 100 ಅಂದ್ರೆ ಇದು ಆಫ್ ಅಲ್ವಾ ಸರ್? ಇದು ಅರ್ಧ ವಾರ್ಷಿಕ ಪರೀಕ್ಷೆ, ಇದು ಮುಗ್ದೋಯ್ತು. ಇನ್ 3 ತಿಂಗಳು ಬಡ್ಜೆಟ್ ಬಂದ್ಬಿಡುತ್ತೆ. ಅಂದ್ರೆ ಆಫ್ ಅಂತ ತಳ್ಕೊಂಡ್ರು 28% ಗೊತ್ತೈತೆ. 100ಕ್ಕೆ ಫೇಲು. ನೀವು 35 ಆದ್ರೂ ತಗೋಬೇಕಲ್ಲ. 28ಕ್ಕೆ 2 ಗ್ರೇಸ್ ಮಾರ್ಕ್ಸ್ ಕೊಟ್ರೆ 30 ಆಗುತ್ತೆ. ಅದೇ ಹೊಸದಾಗಿ ಮಂತ್ರಿ ಮಾಡ್ತಾ ಇದಾರಲ್ಲ, 35 ಇದ್ದಿದ್ನ 33 ಕೇಳಿಸ್ಯಾರ. ಅವ್ರಿಗೆ ಹೇಳೋಣ ನೆಕ್ಸ್ಟ್ 25 ಕೇಳಿಸ್ಬಿಡಿ ಅಂತ ಕೇಳೋಣ. ಅಂದ್ರೆ ಇಲಾಖೆನೇ ಸರಿಯಾಗಿ ನಡೆಸ್ತಾ ಇಲ್ಲ. IT BTಯಲ್ಲಿ ಎಲ್ಲ ಕೈಗಾರಿಕೆಗಳು ನಮ್ಮ ರಾಜ್ಯ ಬಿಟ್ಟು ಬೇರೆ ಆಂಧ್ರ ಕಡೆ ಹೋಗ್ತಾ ಇದ್ದಾರಲ್ಲ, ಅದ್ರ ಕಡೆ ಗಮನ ಕೊರಿಸ್ಬೇಕು. ದಿನ ಪತ್ರಿಕೆಯಲ್ಲಿ ಏನೋ ಸುದ್ದಿ ಮಾಡಿಬಿಟ್ರೆ ಅಲ್ಲ, ಫಸ್ಟ್ ನೀವು ಇಲಾಖೆನ ಸರಿಯಾಗಿ ನಡೆಸಿ. ನಿಮ್ಮನ್ನು ಬಿಟ್ಟು ಬಿಡ್ಲಾರ್ದಂಗೆ ಕಾಡ್ತಿರೋರು ಅವರೊಬ್ರೆ. ಅದು ಅವ್ರನ್ನ ಯಾರು ನಾವು ಕೇರೇ ಮಾಡಲ್ಲ, ಯಾರು ಕೇರೇ ಮಾಡಲ್ಲ. ಅಸೆಂಬ್ಲಿನೂ ಅಷ್ಟೇ ಕೇರೇ ಮಾಡಲ್ಲ ಯಾರು. ನಮ್ಮ ಈ ಪಥಸಂಚಲನದ ಬಂದಾಗ ನಾವೆಲ್ಲ ತೀರ್ಮಾನ ಮಾಡಿದ್ವಿ, ಇನ್ಮೇಲೆ ಅವ್ರು ರಿಯಾಕ್ಷನ್ನೇ ಮಾಡಬಾರ್ದು, ಮಾಡಲೇ ಇಲ್ಲ. ಆಮೇಲೆ ಆ ಥರ ಇನ್ಸಲ್ಟ್ ಸ್ಥಿತಿಗೆ ಹೋಗಿದ್ದಾರೆ ಅವರು. ಕೂಗಾಡಬೇಕು, ಕೂಗಾಡ್ತಾರೆ ಅಷ್ಟೇ. ಅಲ್ಟಿಮೇಟಾಗಿ ಅವ್ರು ಮಾಸ್ ಕಾರ್ಡ್ ಕೊಡೋದು ಯಾವುದು? ಅವ್ರು ಕೊಟ್ಟಿರೋ ಜವಾಬ್ದಾರಿ, ರಾಜ್ಯದ ಜನ ಕೊಟ್ಟಿರೋ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದಾರ ಇಲ್ಲ? ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಯಾರಿಗೆ ಕೊಟ್ಟಿದ್ದೀರಿ ಸರ್? ಹೈಯೆಸ್ಟ್ ಮಾರ್ಕ್ಸ್ ಯಾರಿಗೆ ಕೊಟ್ಟಿದ್ದೀರಿ ಇದರಲ್ಲಿ? ಲಿಸ್ಟಲ್ಲಿ ಒಂದು ರೆವಿನ್ಯೂ ಇಲಾಖೆನೋ 42% ಬಂದಿದೆ ಅಷ್ಟೇ. ಇನ್ನು ಉಳಿದವೆಲ್ಲ 42% ಬಂದಿದೆ. ಇನ್ನು ಉಳಿದವೆಲ್ಲ ಫೇಲ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್ ಅಶೋಕ್ ಸರ್, ತಾವು ಇಷ್ಟೊತ್ತು ಗ್ಯಾರಂಟಿ ಅವಕಾಶ ಕೊಟ್ಟಿದ್ದೆ. ಗ್ಯಾರಂಟಿ ಚಾನಲ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಆರ್ ಅಶೋಕ್ ಅವರು ಈಗ ರಾಜ್ಯದ ಗಟ್ಟಿ ಧ್ವನಿ. ಈ ಹಿನ್ನೆಲೆಯಲ್ಲಿ ಹಲವಾರು ಸಮಸ್ಯೆಗಳು, ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ವಿಚಾರವನ್ನ ನಾವು ಅವ್ರ ಮುಂದೆ ಇಟ್ಟಿದ್ದೀವಿ. ಅವರ ಫಲಶ್ರುತಿಯಾಗಿ ನಮ್ಮ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಒದಗಿಸಿದರೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನ ಅವರನ್ನ ನೆನಪಿನಲ್ಲಿ ಇಟ್ಕೊಳ್ತಾರೆ. ನೋಡೋಣ ಅವ್ರ ಮಾರ್ಕ್ಸ್ ಕಾರ್ಡು, ಅವ್ರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಇದು ಇದರಿಂದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.